ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಹೇಳಕ್ಕೆ ಹೊಂಟಿರೋ ಟಾಪಿಕ್ ಬಂದ್ಬಿಟ್ಟು ಒನ್ ಆಫ್ ದ ಗ್ರೇಟೆಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಆ್ಯಂಡ್ ದ ಫೇಮಸ್ ಮೆಡಿಟೇಷನ್ ಟೆಕ್ನಿಕ್ ಬಂದ್ಬಿಟ್ಟು ವಿಪಸ್ಸನ ಅಂತ. ಸೊ ವಿಪಸ್ಸನ ಅಂದರೆ ವಸ್ತು ಸ್ಥಿತಿನ ಅದು ಹೇಗಿದ್ದೇನೆ ಹಾಗೆ ನೋಡೋದು, ನಮಗೆ ಹೆಂಗೆ ಬೇಕು ನಾವು ನೋಡೋದಲ್ಲ. ಸೊ ಇದು ಬಂದ್ಬಿಟ್ಟು ಅಂದರೆ ಇದು ವಿಪಸ್ಸನ ಟೆಕ್ನಿಕ್ ಕಂಡುಹಿಡಿದು ಅಥವಾ ರಿನೋವೇಟ್ ಮಾಡಿದ್ದು ಬುದ್ಧ, ಅಂದರೆ ವೆರಿ ಏನ್ಷಿಯಂಟ್ ಟೆಕ್ನಿಕ್. ಸೊ ಇಲ್ಲಿ ಏನು ಮಾಡಿಸ್ತಾರಂತ ನಾನು ಹೇಳ್ತಾ ಹೋಗ್ತೀನಿ, ಬಿಕಾಸ್ ನಾನು ಜುಲೈ ಬ್ಯಾಚಲ್ಲಿ ಹೋಗಿ ಬಂದಿದ್ದು. ಸೊ ಆಲ್ಮೋಸ್ಟ್ ಆಲ್ ವಿಪಸ್ಸನ ಅನ್ನೋದು 10 days ಕೋರ್ಸ್ ಇರುತ್ತೆ. ನೀವು ಎಲ್ಲೇ ಹೋಗಲಿ, ಆಲ್ ಓವರ್ ಇಂಡಿಯಾ, ಐ ಮೀನ್ ಬೇರೆ ಕಂಟ್ರೀಸಲ್ಲಾಗಲಿ ಎಲ್ಲಾದ್ರಾಗಲಿ ಸೇಮ್ ಕೋರ್ಸ್ ಇರುತ್ತೆ, 10 days ಕೋರ್ಸ್. ಸೊ ಈ 10 days ಅವ್ರು ಏನು ಮಾಡಿಸ್ತಾರೆ ಅನ್ನೋದು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಅಂದರೆ ಈ ಫಾರ್ ಎಕ್ಸಾಂಪಲ್ ಬೇಸಿಕ್ ನೀಡ್ಸು ಬಿಫೋರ್ 1 day ನಾವಲ್ಲಿ ಹೋಗಬೇಕು. ಬಿಕಾಸ್ ನಮ್ಮ ಮೆಟೀರಿಯಲ್ಸು, ಗ್ಯಾಜೆಟ್ಸು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ನಮ್ಮ ಐ ಮೀನ್ ಗೋಲ್ಡು, ಆರ್ನಮೆಂಟ್ಸ್, ಇವೆಲ್ಲ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಇದ್ರದ್ದು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ 10 days ಸೈಲೆನ್ಸ್ ಇರಬೇಕು. ಅಟ್ ದ ಸೇಮ್ ಟೈಮ್ ಯಾರನ್ನೂ ಐ ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಅಟ್ ದ ಸೇಮ್ ಟೈಮ್ ಯಾರನ್ನೂ ಮಾತಾಡ್ಸೋಂಗಿಲ್ಲ. ಪ್ಲಸ್ಸು ತಲೆನ ತಗ್ಗಿಸ್ಕೊಂಡೇ ಹೋಗಬೇಕು, ತಲೆಯನ್ನು ತಗ್ಗಿಸ್ಕೊಂಡೇ ಬರಬೇಕು. ಮೀನ್ ಟೈಮ್ ಡೈಲಿ ಬಂದ್ಬಿಟ್ಟು 10 hours ಮೆಡಿಟೇಷನ್ ಇರುತ್ತೆ, ಆಲ್ಮೋಸ್ಟ್ 11 hours ಮೆಡಿಟೇಷನ್ ಇರುತ್ತೆ, ಇನ್ಕ್ಲೂಡಿಂಗ್ ಎಲ್ಲ ಸೇರಿ. ಸೊ ಇದು ಬಂದ್ಬಿಟ್ಟು ಬೇಸಿಕ್, ಐ ಮೀನ್ ಈ ಥರ ಇದು ರೂಲ್ಸ್. ನಾವೀಗ ಅದಕ್ಕೆ ನಾವು ವಿಪಸ್ಸನಕ್ಕೆ ಹೋಗಿ ಜಾಯ್ನ್ ಆಗ್ತೀವಂದರೆ ಇವೆಲ್ಲ ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡಬೇಕಂತ ಅವ್ರು ನಮಗೆ ಸ್ಟಾರ್ಟಿಂಗೇ ಪ್ರಾಮಿಸ್ ತೊಗೋತಾರೆ. ಈ ಥರ ಈ 10 days ಕಂಪ್ಲೀಟು ಆರ್ಯಮೌನ ಪಾಲಿಸಬೇಕು. ಆರ್ಯಮೌನ ಅಂದರೆ ಕಣ್ಣು ಸನ್ನೆ ಆಗಲಿ, ಕೈ ಸನ್ನೆ ಆಗಲಿ, ಅಥವಾ ಇನ್ನೊಬ್ಬರ ನೋಡಿ ನಗೋದಾಗಲಿ, ಆ ಥರ ಏನೂ ಮಾಡೋಂಗಿಲ್ಲ. ಸೊ ಅದು ಯಾಕೆ ಮಾಡೋಂಗಿಲ್ಲ ಅಂತ ನಾನು ನಿಮಗೆ ಹೇಳೋಕ್ಕಾಗಲ್ಲ. ಸೊ ನೀವು ಹೋಗಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆದ್ರೇ ಸೊ ನಾನು ಯಾಕೆ 10 days ಸೈಲೆನ್ಸ್ ಇದ್ದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಈ 10 ದಿನ ಶಿಬಿರದಲ್ಲಿ ಅವ್ರು ಏನೇನು ಮಾಡಿಸ್ತಾರಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಬೇಸಿಕ್ ಬಂದ್ಬಿಟ್ಟು ಫಸ್ಟು ಮನಸ್ಸಿನ ಮೇಲೆ ಕೆಲಸ ಮಾಡಿಸ್ತಾರೆ. ಐ ಮೀನ್ ನಮಗೆ ಗೊತ್ತಿಲ್ಲದೇ ನಮ್ಮ ಮನಸ್ಸು, ಐ ಮೀನ್ ಮೈಂಡು ಆ ಕಡೆ ಈ ಕಡೆ ಜಗ್ತಾ ಇರ್ತದೆ. ನನ್ನ ಫೋನ್ ಅಡಿಕ್ಷನ್ ತುಂಬ ಆಗಿಬಿಟ್ಟಿದೆ, ನಾನು ತುಂಬ ಹೊರಗೆ ಹೋಗ್ತೀನಿ, ನನಗೆ ಕ್ರೇಜಿ ಥಿಂಗ್ಸ್ ಮಾಡೋಕ್ಕೆ ಇಷ್ಟ ಅಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಿಟ್ಟು ಫೈನಲ್ಲಾಗಿ ನಮಗೆ ಒಂದು 5-6 years ನಮ್ಮ ಮನಸ್ಸಿಗೆ ಆಹಾರ ಕೊಟ್ಟು ಅದಕ್ಕೆ ಫುಲ್ ಉನ್ಮಾದ ಬರೆಸ್ಬಿಟ್ಟು ಕಂಪ್ಲೀಟ್ ಡಿಪ್ರೆಷನಿಗೆ ಹೋಗ್ತಾರೆ. ಡಿಪ್ರೆಷನ್ಗೆ ಹೋದ್ಮೇಲೆ ಅವಾಗ ಎಲ್ಲರೂ ಇದಕ್ಕೆ ನೀನೇ ಕಾರಣ ಅಂತ ಫ್ಯಾಮಿಲಿ ಮೇಲೆ ದೂಷಿಸ್ಕೊಂತ ಹೋಗ್ತಾರೆ, ಫ್ರೆಂಡ್ಸ್ ಮೇಲೆ ದೂಷಿಸ್ಕೊಂತ ಹೋಗ್ತಾರೆ. ಬಟ್ ಇಲ್ಲಿ ಫಸ್ಟ್ ಅವ್ರ ಟೆಕ್ನಿಕ್ ಫಸ್ಟ್ ಡೇ ಅಂದರೆ ಒಂದು 3 days ಅಂದರೆ 10 days 3 days ಅವ್ರು ಏನು ಮಾಡಿಸ್ತಾರೆ ಅಂದರೆ ಕಂಪ್ಲೀಟು ನಿನ್ನ ಮನಸ್ಸು ಎಲ್ಲ ಹೋಗ್ತಿದೆ ಅಂತ ವಿತ್ ಪ್ರೂಫ್ ತೋರಿಸ್ತಾರೆ. ಸೊ 2 days ಅವ್ರು ಏನು ಮಾಡ್ತಾರೆ, ಆನಾಪಾನ ಟೆಕ್ನಿಕ್ ಹೇಳ್ಕೊಡ್ತಾರೆ. ಸೊ ಕಂಟಿನ್ಯೂಸ್ ನಾವು ಉಸಿರು ಹೋಗೋದು ಬರೋದು, ಉಸಿರು ಮೂಗಲ್ಲಿ ಹೋಗೋದು ಬರೋದು ಆ ಶ್ವಾಸದ ಮೇಲೇ ಧ್ಯಾಸ ಇಡಬೇಕು. ಸೊ ಅವಾಗೆ ನಾವು ಒಂದ್ರ ಕಡೆಗೆ ನಮ್ಮದು ಅಬ್ಸರ್ವೇಷನು ಇಟ್ಟು ನಮಗೆ ಅಟ್ ದ ಸೇಮ್ ಟೈಮ್ ನಮಗೆ ಕೆಲವು ಮಿಡಲ್ ಥಾಟ್ಸ್ ಬರ್ತಿರ್ತವೆ. ಸಡನ್ನಾಗಿ ಆ ಕಡೆಗೆ ನಮ್ಮ ಮನಸ್ಸು ಆ ಕಡೆಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ನಾವು ಟಕ್ಕನೆ ಎಳ್ಕೊಂಬಂದು ಮತ್ತೆ ನಾವು ನಮ್ಮ ಉಸಿರು ಕಡೆಗೆ ನಾವು ಅಬ್ಸರ್ವೇಷನ್ ಇಟ್ಟು ನಮಗೆ ಒಂದು ಕಾನ್ಸಂಟ್ರೇಷನ್, ಏಕಾಗ್ರತೆ ಅನ್ನೋದು ಸ್ಲೋಲಿ ವಿತಿನ್ 2 days ನಮಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ 3rd day ಅವ್ರು ನಮಗೆ ಒಂದು ಏರಿಯಾ, ಈ ಟ್ರ್ಯಾಂಗಲ್ ಏರಿಯಾ ಇದೆಯಲ್ಲ, ಈ ಟ್ರ್ಯಾಂಗಲ್ ಏರಿಯಾದಲ್ಲಿ ಅಬ್ಸರ್ವ್ ಮಾಡೋಕ್ಕೆ ಹೇಳ್ತಾರೆ. 3rd day ಆನಾಪಾನ ಮಾಡ್ಕಂತಾನೆ ಈ ಟ್ರ್ಯಾಂಗಲರ್ ಏರಿಯಾದಲ್ಲಿ ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ಮೂಗಿನ ಹೊಳ್ಳೆ ಇದೆಯಲ್ಲ ಅಲ್ಲಿ, ಅಥವಾ ಈ ಮೂಗಿನ ತುದಿ, ಅಥವಾ ಈ ಮೀಸೆ, ಅಥವಾ ಈ ಅಪ್ಪರ್ ತುಟಿ ಮೇಲೆ. ಸೊ ಈ ಹೋಲ್ ಟ್ರ್ಯಾಂಗಲ್ ಮೇಲೆ ಅಬ್ಸರ್ವ್ ಮಾಡು. ಅಟ್ ದ ಸೇಮ್ ಟೈಮ್ ನೀನು ಉಸಿರಾಟನ ಗಮನಿಸ್ತಾ ಇರೋ ಅಂತ ಹೇಳ್ತಾರೆ. ನಾವು ಅದ್ರ ಕಡೆಗೆ ಗಮನ ಕೊಟ್ಟು ಅಟ್ ದ ಸೇಮ್ ಟೈಮ್ ನಾವು ಉಸಿರನ್ನ ಒಂದು ಉಸಿರು ಒಳಗಡೆ ಹೋಗೋದು ಹೊರಗಡೆ ಬರೋದು, ಒಳಗಡೆ ಹೋಗೋದು ಹೊರಗಡೆ ಬರೋದು ನಾವು ಅಬ್ಸರ್ವ್ ಮಾಡ್ತಾ ಇದ್ದರೆ
ನಮಗೆ ಸಣ್ಣದಾಗಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಕಿಚಿ 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 ಅಂತ ಇಲ್ಲಿ ಆಗಿರ್ಬೋದು, ಅಥವಾ ಇಲ್ಲಿ ಆಗಿರ್ಬೋದು, ಅಥವಾ ಇಲ್ಲಿ ಆಗಿರ್ಬೋದು ಅಂತ. ಥರ್ಡ್ ಡೇಗೆ ಅವರೇ ಹೇಳ್ತಾರೆ, ನಿಮಗೆ ಮೂಗಿಗೆ ಏನಾದರೂ ಸೆನ್ಸೇಷನ್ ಆಗ್ತಾ ಇದೆಯಾ, ಅಥವಾ ಒಂಥರ ಕಡ್ತ ಅನುಭವ ಆಗ್ತಾ ಇದೆಯಾ, ಅಥವಾ ಜುಮ್ ಜುಮ್ ಅನ್ನಿಸ್ತಾ ಇದೆಯಾ, ಅಥವಾ ಹೀಟ್ ಆಗ್ತಾ ಇದೆಯಾ, ಅಥವಾ ಕೋಲ್ಡ್ ಆಗ್ತಾ ಇದೆಯಾ, ಯಾವುದೇ ರೀತಿಯಾಗಲಿ ಸೆನ್ಸೇಷನು ವಿತಿನ್ ದಿಸ್ ಟ್ರಯಾಂಗ್ಯುಲರ್ ಪಾರ್ಟ್ ಒಳಗೆ ಆಗ್ತಾಯಿದ್ರೆ ಅವ್ರಿಗೆ ತಿಳಿಸ್ಬೇಕು. ಅವಾಗ ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ. ಎವ್ರಿ ಡೇ ನಮಗೆ 4-5 ಮೆಂಬರ್ಸ್ನ ಗ್ರೂಪ್ ವೈಸ್ ಮಾಡಿ ಕೌನ್ಸಿಲಿಂಗ್, ಅವರು ಒಂದೊಂದೇ ಬ್ಯಾಚ್ ಅವ್ರು ಕೌನ್ಸಿಲಿಂಗ್ ಮಾಡ್ತಾಯಿರ್ತಾರೆ. ಇಲ್ಲಿ ಸೆನ್ಸೇಷನ್ ಆಗ್ತಿದೆ ಅಂತ ಅವ್ರಿಗೆ ಹೇಳಬೇಕು. ಸೊ ಅವರು ಎಲ್ಲ ಅಂದರೆ ಅದು ಗ್ರೂಪ್ ವೈಸಾಗಿ ನಡೆಯೋದ್ರಿಂದ 4-5 ಮೆಂಬರ್ಸ್ನ ಬ್ಯಾಚಾಗಿ ಕರೆಸ್ಕೊಂಡು ನಮಗೆ ಕೇಳ್ತಾರೆ, ನಿಮ್ಮ ಸೆನ್ಸೇಷನ್ ಆಗ್ತಾಯಿದೆ ಅಂತ. ಸೊ ಅದು ಆಟೋಮೆಟಿಕ್, ಯಾರಿಗೂ ನನಗೇನು ಮೆಡಿಟೇಷನ್ ಗೊತ್ತಿಲ್ಲ ಅನ್ನೋನು ಕೂಡ ಡೈಲಿ 10 ಅವರ್ಸ್ ಕೂತು ಅವನಿಗೆ ಆಟೋಮೆಟಿಕ್ ಕಾನ್ಸಂಟ್ರೇಷನ್ ಅನ್ನೋದು ಬಿಲ್ಡ್ ಆಗಿರುತ್ತೆ. ಅವಾಗ ಒಂದು ಸೆನ್ಸೇಷನ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ನಮಗಿಲ್ಲಿ ನಾವು ಇಲ್ಲಿ ಗಮನ ಹರಿಸಿದ್ರೆ ನಮಗೆ ಸೆನ್ಸೇಷನ್ ಬರ್ತಾ ಹೋಗುತ್ತೆ. ಸೊ ಸೆನ್ಸೇಷನ್ ಯಾಕೆ ಬರುತ್ತೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಲೈಫ್ ಅಂತ ತಗೊಳ್ಳೋಣ. ಎಲ್ಲಿ ಅಥವಾ ಯಾವ ವಸ್ತುವಲ್ಲಿ ಲೈಫ್ ಇದೆ ಅದರಲ್ಲಿ ಮೂಮೆಂಟ್ ಇದೆ. ಸೊ ಎಕ್ಸಾಂಪಲ್ ಕೊಡೋದಾದರೆ, ಈಗ ಒಂದು ಪ್ಲ್ಯಾಂಟ್ ಆಗಿರ್ಬೋದು. ಆ ಪ್ಲ್ಯಾಂಟ್ ಒಳಗಡೆ ಲೈಫ್ ಇದೆ ಅಂದರೆ ಆ ಪ್ಲ್ಯಾಂಟ್ ಒಳಗಡೆ ಮೂಮೆಂಟ್ ಇದೆ. ಎವ್ರಿ ಟೈಮ್ ಎವ್ರಿ ಸೆಕೆಂಡ್ ಮೂಮೆಂಟ್ ಇದೆ, ಅದಕ್ಕೆ ಆ ಪ್ಲ್ಯಾಂಟ್ ಬದುಕಿದೆ. ಅದೇ ಥರ ನಮಗೂ ಜೀವ ಇದೆ. ಸೊ ನಾವು ಎವ್ರಿ ಟೈಮ್ ಎವ್ರಿ ಮೂಮೆಂಟ್ ಒಳಗಡೆ ಜೀವ ಕಣುಗಳು ಬದುಕ್ತಾ ಇದ್ದಾವೆ, ಸಾಯ್ತಾ ಇದ್ದಾವೆ. ಹಾಗಾಗಿ ಈಗ ನಾವು ಲೈಫ್ ಅಂತ ಎಕ್ಸಾಂಪಲ್ ತಗೊಂಡ್ವಲ್ಲ, ಎವ್ರಿ ಸೆನ್ಸೇಷನ್ ಅಥವಾ ಎವ್ರಿ ವೈಬ್ರೇಷನ್, ಪ್ರತಿಯೊಂದು ಕ್ಷಣಕ್ಕೂ ನಮ್ಮ ಬಾಡಿ ಒಳಗೆ ವೈಬ್ರೇಷನ್ಸ್ ಆಗ್ತಾನೇ ಇದ್ದಾವೆ. ಸೊ ನಾನು ಯಾಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ನಮಗೆ ಥರ್ಡ್ ಡೇಗೆ ಈ ಮೂಗಿನ ಭಾಗದಲ್ಲಿ ನಮಗೆ ಸೆನ್ಸೇಷನ್ ಸ್ಟಾರ್ಟ್ ಆಗ್ತವೆ. ಸೊ ಇಷ್ಟು ವರ್ಷ ನಮ್ಮ ಮನಸ್ಸು ಹೊರಗಡೆ ಹರಡಿ ಹೋಗಿತ್ತು. ನಮ್ಮ ಸೆನ್ಸೇಷನ್ಸ್, ನನ್ನ ಬಾಡಿ ಏನು ಹೇಳುತ್ತಂತ ನಮಗೆ ಗೊತ್ತಿಲ್ಲದೆ ನಮ್ಮ ಕಂಪ್ಲೀಟ್ ಹೊರಗಡೆ ನೋಡ್ತಾ ಹೋದ್ವಿ. ಸೊ ಯಾವಾಗ ಒಂದು 2 ಡೇಸ್ ನಮ್ಮ ಉಸಿರ ಮೇಲೆ ಗಮನ ಕೊಟ್ಟು ಅಟ್ ದ ಸೇಮ್ ಟೈಮ್ ನಾವು ಈ ಭಾಗದೊಳಗಡೆ ಅಬ್ಸರ್ವ್ ಮಾಡ್ಕೊತ ಹೋದರೆ ನಮ್ಮ ಮೂಗಿನ ಸೆನ್ಸೇಷನ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಸೆನ್ಸೇಷನ್ ಅಂದರೆ ಅದೇನು ಬೇರೆ ಅಲ್ಲ, ನಮ್ಮ ಮೂಗು ಪ್ರತಿ ಕ್ಷಣಕ್ಕೂ ಸಾಯ್ತಾ ಇದೆ, ಬದುಕ್ತಿದೆ ಅಂದರೆ ನಮ್ಮ ಮೂಗಂತ ಅಲ್ಲ, ನಮ್ಮ ಮೂಗಿನ ಕಣಗಳು. ಸೊ ಎವ್ರಿ ಟೈಮ್ ಮೂಮೆಂಟ್ ಇರೋದ್ರಿಂದನೇ ನಾವು ಜೀವಂತವಾಗಿರೋದು. ಸೊ ಹಂಗಾಗಿ ನಾವು ಥರ್ಡ್ ಡೇಗೆ ನಾವು ವಿತ್ ಪ್ರೂಫ್ ನಾವು ಅನುಭವ ಮಾಡ್ಕೊಂಡ್ಬಿಡ್ತೀವಿ. ನಮಗೆ ಸೆನ್ಸೇಷನ್ ಆಗ್ತಿದೆ ಅಂದರೆ ನಮ್ಮ ಎವ್ರಿ ಸೆಲ್ಸ್ ಆರ್ ಮೂವಿಂಗ್, ಎವ್ರಿ ಸೆಲ್ಸ್ ಆರ್ ಡೈಯಿಂಗ್ ಅಂಡ್ ದೇ ಆರ್ ಲಿವಿಂಗ್ ಅಗೇನ್. ಸೊ ಕಂಪ್ಲೀಟ್ ಹೊರಗಡೆ ಹೋಗಿರೋ ಮನಸ್ಸನ್ನು ಒಂದು 2 ಡೇಸು ಒಂದೇ ಕಡೆಗೆ ತಗೊಂಬಂದು ಸಾಣಿ ಹಿಡಿದು ನಮ್ಮ ಮನಸ್ಸನ್ನ ಒಂದೇ ಕಡೆಗೆ ಕಾನ್ಸಂಟ್ರೇಷನ್ ಮಾಡಿ ಈ ಟ್ರಯಾಂಗ್ಯುಲರ್ ಏರಿಯಾ ಒಳಗಡೆ ಗಮನಿಸಿದರೆ ನಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ, ನಮ್ಮ ಮೂಗು ಎವ್ರಿ ಸೆಕೆಂಡು ನಮ್ಮ ವೈಬ್ರೇಷನ್ ಆಗ್ತಾನೇ ಇದೆ. ಬಟ್ ನಮಗದು ಗೊತ್ತಿಲ್ಲ, ಬಿಕಾಸ್ ನಮ್ಮ ಮನಸ್ಸು ಬಹಿರ್ಮುಖವಾಗೈತೆ, ಅಂದರೆ ಹೊರಗಡೆ ವಸ್ತು, ಅಂದರೆ ಹೊರಗಡೆ ಪ್ರಪಂಚದ ಕಡೆಗೆ ಹೋಗೈತೆ. ಯಾವಾಗ ಅದನ್ನು ಒಂದು ಕಡೆಗೆ ಶೇಖರಿಸಿ ನಾವು ಮೂಗಿನ ಕಡೆಗೆ ಅಬ್ಸರ್ವ್ ಮಾಡ್ತೀವೋ ಅವಾಗ ನಮಗೆ ಸೆನ್ಸೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಮಗೆ 3 ಡೇಸಲ್ಲಿ 10 ಡೇಸ್ ಒಳಗಡೆ 3 ಡೇಸಲ್ಲಿ ನಮಗೆ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ 4th ಡೇಗೆ ನಮಗೆ ವಿಪಸ್ಸನ ಟೆಕ್ನಿಕ್ನ ಹೇಳ್ಕೊಡ್ತಾರೆ. ಸೊ 3 ಡೇಸ್ ಒಳಗಡೆ ನಮಗೆ ಆನಾಪಾನ ಮತ್ತು ಕಾನ್ಸಂಟ್ರೇಷನ್ ವಿತ್ ಸೆನ್ಸೇಷನ್ಸ್ ಇವೆಲ್ಲ ಹೇಳ್ಕೊಟ್ಟಾದಮೇಲೆ 4th ಡೇಗೆ ನಮಗೆ ವಿಪಸ್ಸನ ಟೆಕ್ನಿಕ್ ಹೇಳ್ಕೊಡ್ತಾರೆ. ಸೊ ನಮಗೆ ಆಲ್ರೆಡಿ ಈ ಮೂಗಿನ ಭಾಗದಲ್ಲಿ ನಮಗೆ ಸೆನ್ಸೇಷನ್ ಬರ್ತಾ ಇರ್ತವೆ. ಸೊ 4th ಡೇಗೆ ನಮಗೆ ಆ್ಯಕ್ಚುಯಲ್ ವಿಪಸ್ಸನ ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಫ್ಟರ್ 6 ಡೇಸು ನಮಗೆ 4th ಡೇಯಿಂದ 10th ಡೇ ತನಕನೇ ಸೇಮ್ ಟೆಕ್ನಿಕ್ ವರ್ಕ್ ಮಾಡ್ಕೊಂತಾನೆ ಹೋಗ್ತಾರೆ. ಸೊ ಏನಂದರೆ, ನಾವು 3rd ಡೇಗೆ ಏನು ಮಾಡಿದ್ವಿ, ಈ ಮೂಗಿನ ಭಾಗದಲ್ಲಿ ಮಾತ್ರ ಅಬ್ಸರ್ವ್ ಮಾಡಿದ್ವಿ. ಸೊ ನಮಗೆ ಗೊತ್ತಾಯಿತು, ಈ ಮೂಗು ವೈಬ್ರೇಷನ್ ಆಗ್ತಾ ಇದೆ, ಇಚ್ಚಿಂಗ್ ಆಗ್ತಾ ಇದೆ ಅಂತ. ಅವರು 4th ಡೇಗೆ ಏನು ಮಾಡ್ತಾರೆ, ಈ ಭಾಗ ಅಂದರೆ ತಲೆ, ಈಗ ಹುಟ್ಟಿದ ಪಾಪಿಗೆ ಇಲ್ಲಿ ಸ್ವಲ್ಪ ಮೆತ್ತಗಿರುತ್ತಲ್ಲ, ಬ್ರಹ್ಮರಂಧ್ರ ಅಂತ ಕರೀತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾರೆ. ನಮ್ಮ ಮನಸ್ಸನ್ನ ಕಂಪ್ಲೀಟ್ ಉಸಿರು ಕಡೆ ಗಮನ ಕೊಡಲ್ಲ ನಾವು 4th ಡೇಗೆ. ಕಂಪ್ಲೀಟ್ ನಮಗೆ
ತಲೆ ಮೇಲ್ಗಡೆ ಅಬ್ಸರ್ವ್ ಮಾಡಕ್ಕೆ ಹೇಳ್ತಾರೆ. ತಲೆ ಮೇಲ್ಗಡೆಯಿಂದ ಪ್ರತಿಯೊಂದು ಭಾಗ ಕಡೆಗೆ ನಮ್ಮ ಮನಸ್ಸನ್ನ ತಗೊಂಡು ಹೋಗ್ಬೇಕು. ಅಂದರೆ ಶಾರ್ಪ್ ಆಗಿರೋ ನೈಫ್ ಥರ ಆಗಿರುತ್ತೆ 3 ಡೇಸ್ ನಮ್ಮ ಮನಸ್ಸು. ಸೊ ಬ್ರಹ್ಮರಂಧ್ರದಿಂದ ಹಿಡಿದು ಅಂದರೆ ಈ ತಲೆ ಸ್ಟಾರ್ಟಿಂಗಿಂದ ಹಿಡಿದು ಪಾದದವರೆಗೆ ನಮ್ಮ ಮನಸ್ಸನ್ನ ನಾವು ಟ್ರಾವೆಲ್ ಮಾಡ್ಕೊಂತ ಹೋಗ್ತೀವಿ. ಇಂಚಿಂಚಿಗೆ ಅಂದರೆ ನಾವು ಈಗ ಓಕೆ ನನ್ನ ಮನಸ್ಸು ಇಲ್ಲಿಗೆ ಬಂತು, ನಾವು ಕಣ್ಣು ಮುಚ್ಕೊಂಡು ನನ್ನ ಮನಸ್ಸು ಇಲ್ಲಿಗೆ ಬಂತು ಅಂದ ತಕ್ಷಣ ನಮಗೆ ಇಲ್ಲಿ ಸೆನ್ಸೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಏನೋ ಒಂದು ಹುಳ ಅಡ್ಡಾಡಕತ್ತೆ ನೋಡಪ್ಪ ಅನ್ಸುತ್ತೆ. ಸೊ ಆಮೇಲೆ ನಾವು ಈ ಭಾಗಕ್ಕೆ ತೊಗೊಂಬಂದರೆ ಈ ಭಾಗ ಜುಮ್ 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 ಅನ್ಸುತ್ತೆ. ಆಮೇಲೆ ಉಬ್ಬಿನ ಭಾಗ, ಆಮೇಲೆ ಕಣ್ಣಿನ ಭಾಗ, ಹೀಗೆ ಪ್ರತಿ ಒಂದು ಭಾಗಕ್ಕೆ ನಮ್ಮ ಮನಸ್ಸನ್ನ ತೊಗೊಂಬಂದು ನಾವು ನೋಡ್ತಾ ಹೋದರೆ ಅಲ್ಲಿ ಅನಿಸುತ್ತೆ ಎವ್ರಿ ಟೈಮ್ ನಾವು ಫ್ರೆಶ್, ಅಂದರೆ ಎವ್ರಿ ಮೂಮೆಂಟ್ ಇಸ್ ಫ್ರೆಶ್ ಅನ್ಸುತ್ತೆ, ಕಾಣಿಸುತ್ತೆ. ಯಾವುದು ಪ್ರೀವಿಯಸ್ ಅಲ್ಲ, ಯಾವುದು ಫ್ಯೂಚರ್ ಅಲ್ಲ, ಎವ್ರಿಥಿಂಗ್ ಇಸ್ ಪ್ರೆಸೆಂಟ್ ಅಂತ. ಸೊ ನಾವು ಈ ಬದುಕಿರೋದಕ್ಕೆ ಆ ಜೀವ ಕಣ್ಣುಗಳೇ ಸಾಕ್ಷಿ ಅಂತ ಗೊತ್ತಾಗ್ಬಿಡುತ್ತೆ. ನಮ್ಮ ಮನಸ್ಸನ್ನ ಕಂಪ್ಲೀಟ್ ಹೆಡ್ ಟು ಟೋ ಪ್ರತಿಯೊಂದು ಇಂಚಿಗೂ ಒಂದು ಸ್ಪೇಸ್ ಬಿಡಲಾರ್ದಂಗೆ ನಮಗೆ ಟ್ರಾವೆಲ್ ಮಾಡೋಕ್ಕೆ ಹೇಳ್ತಾರೆ. ತಲೆಯಿಂದ ಪಾದದವರೆಗೆ ಅದರಲ್ಲಿ ಕಮೆಂಟ್ ಕೊಡ್ತಾರೆ, ತಲೆಯಿಂದ ಪಾದದವರೆಗೆ ಅಂತ ನಮ್ಮ ಮನಸ್ಸನ್ನ ತೊಗೊಂಡು ಹೋಗಿ 4th 6 ಡೇಸಿಗೆ ಕಂಪ್ಲೀಟು ಸೈಮಲ್ಟೇನಿಯಸ್ಲಿ ನಿಮ್ಮ ಮನಸ್ಸು ತಗೊಂಡು ಹೋಗಂತಾರೆ. ಸ್ಟಾರ್ಟಿಂಗು ಎವ್ರಿ ಇಂಚ್ ತಗೊಂಡು ಹೋಗಂತ ಹೇಳ್ತಾರೆ. 5th 6 ಡೇಸ್ ಆದಮೇಲೆ ಸೈಮಲ್ಟೇನಿಯಸ್ಲಿ ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ನಿನ್ನ ಮನಸ್ಸನ್ನ ತೊಗೊಂಬ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ನಮ್ಮ ಫೇಸ್ ಎಲ್ಲ ಜುಮ್ ಅಂತ ಇರುತ್ತೆ. ಸೊ ಇದು ಕಂಪ್ಲೀಟ್ ನಮ್ಮ ಬಾಡಿನ ನಾವು ಸ್ಕ್ಯಾನ್ ಮಾಡ್ಕೋತೀವಿ. ಸೊ ಅಲ್ಲಿ ನಾವು ಡೀಪ್ ಥಾಟ್ಸ್, ಏನಾದರೂ ಟ್ರಾಮಾ ಆಗಿರ್ಬೋದು ಅಥವಾ ಡಿಪ್ರೆಷನ್ ಆಗಿರ್ಬೋದು, ಅವು ಮೇಲೆದಳಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಭಾಗದಲ್ಲಿ ನಾವು ನಮ್ಮ ಮನಸ್ಸಲ್ಲಿ ತಗೊಂಡು ಹೋದಾಗೆ ನಮಗೇನಾದರೂ ಬ್ಯಾಡ್ ಥಿಂಗ್ ಆಗಿದ್ರೆ ಅವು ಮೇಲೆದಳಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇಲ್ಲಿ ಒಂದು ಬೆಸ್ಟ್ ಥಿಂಗ್ಸ್ ಅವ್ರು ಹೇಳೋದು, ಏನೇ ಥಾಟ್ಸು, ಏನೇ ಒಂದು ಘಟನೆ ಆಗಬೇಕಂದ್ರೆ ನಮ್ಮ ಮನಸ್ಸು ಕಾರಣ ಆಗಿರಬೇಕು, ಪ್ಲಸ್ ನಮ್ಮ ದೇಹ ಕಾರಣ ಆಗಿರಬೇಕು. ಬಟ್ ಇಲ್ಲಿ ಎವ್ರಿ ಟೈಮ್ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಕ್ಷಣಕ್ಕೂ ಅಂದರೆ ಕ್ಷಣಕ್ಕೂ ಬದಲಾಗ್ತಾ ಇದೆ. ಅಂದರೆ ಸಾಯ್ತಾ ಇದೆ ಮತ್ತು ಪುನಃ ಮತ್ತೆ ಜೀವಕ್ಕೆ ಬರ್ತಾ ಇದೆ. ಅಂದರೆ ಎವ್ರಿ ಮೂಮೆಂಟ್ ಈಸ್ ಫ್ರೆಶ್ ಇಲ್ಲಿ. ಸೊ ಹಂಗಾಗಿ ಆ ಹಳೆ ಟ್ರಾಮಾ ಅಥವಾ ಹಳೆ ನಮ್ಮ ಡಿಪ್ರೆಷನ್ಸ್ ಥಾಟ್ಸ್ ಏನಾದರೂ ಮೇಲೆ ಸರ್ಫೇಸಿಗೆ ಬಂದರೆ ನಾವೇನೋ ಹಳೆ ಪಾಸ್ಟಲ್ಲೇ ಇದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಅವರೊಂದು ಕಮೆಂಟ್ ಕೊಡೋಕೆ ಹೇಳ್ತಾರೆ, ಅನಿತ್ಯ ಅಂದರೆ ಓಲ್ಡ್ ಥಾಟ್ಸ್ ಎಲ್ಲ ಬರ್ತಾ ಅಂದರೆ ಅನಿತ್ಯ ಅಂದರೆ ಅನಿತ್ಯಕರವಾದದ್ದು. ನಮ್ಮ ಬಾಡಿನೇ ಎವ್ರಿ ಟೈಮ್ ಸತ್ತೋಗ್ತಿದೆ ಮತ್ತು ಪುನಃ ಮತ್ತೆ ಬದುಕ್ತಿದೆ ಅಂದರೆ ಇನ್ನು ಥಾಟ್ಸ್ ಯಾವ ಲೆಕ್ಕ. ಸೊ ಎವ್ರಿ ಟೈಮ್ ನಮ್ಮ ಬಾಡಿ ಬದುಕ್ತಿದೆ, ಅಟ್ ದ ಸೇಮ್ ಟೈಮ್ ಎವ್ರಿ ಟೈಮ್ ನಮ್ಮ ಥಾಟ್ಸು ಫ್ರೆಶ್ ಇರ್ತವೆ. ಸೊ ನಾವೇನು ಮಾಡಿಬಿಡ್ತೀವಿ, ನಮಗೆ ಆ ಘಟನೆ ಆಗಿರುತ್ತೆ ಅದನ್ನೇ ನೆನೆಸ್ಕೊಂಡು ಆ ಡೀಪ್ ತೆಗ್ಗದಂಗೆ ಆಗಿರುತ್ತೆ. ಸೊ ಅದು ಮೇಲೆ ಬರ್ತಾನೆ ಇರುತ್ತೆ ಆ ಥಾಟ್ಸ್. ಸೊ ನಾವು ಅದಕ್ಕೆ ಅದೆಲ್ಲ ಅನಿತ್ಯ, ಅದು ಆಗಿ ಹೋಗಿದೆ, ಇವಾಗ ಈ ಮೂಮೆಂಟ್ ಫ್ರೆಶ್ ಅಂತ ನಾವು ಅದಕ್ಕೆ ಕಮೆಂಟ್ ಕೊಡ್ತಾ ಬಂದರೆ ವಿತಿನ್ 6 to 8 ಡೇಸ್ ಹೇಳಿದ್ನಲ್ಲ, 8-9 ಡೇಸಿಗೆ ನೀವು ಕಂಪ್ಲೀಟ್ ನಾನೇನೋ ಹುಟ್ಟಿ ಈಗಿನ ಜಸ್ಟ್ 5 years ಆಗಿದೆ ಆ ಥರ ಲೈಟ್ ಫೀಲ್ ಆಗಿ ಸ್ಟಾರ್ಟ್ ಆಗುತ್ತೆ ಎಲ್ಲ. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಇಂಡಿವಿಜುವಲ್. ಸೊ ನನಗೆ ಈಗ 10 ಡೇಸ್ ಮುಗಿದ ತಕ್ಷಣ ನನಗೇನೂ ಆಗಿಲ್ಲ ಅಂತಲ್ಲ. ಸೊ ಅವ್ರು ಅದನ್ನೇ ಹೇಳೋದು, ಇದನ್ನು 5-6 ಟೈಮ್ಸ್ ಮಾಡಲೇಬೇಕಂತ ಹೇಳ್ತಾರೆ. ಸೊ ನಮ್ಮ ಬಾಡಿ ಕಂಪ್ಲೀಟ್ ವೈಬ್ರೇಷನ್, ನಾವು ಮಾಸ್ ಫ್ಲೋ ಆಗಿ ನಾವು ಮನಸ್ಸನ್ನ ತಗೊಂಡು ಹೋಗಿ ಸೊ ನಮಗೆ ಗೊತ್ತಾಗುತ್ತೆ ನಮ್ಮ ಬಾಡಿ ಇಸ್ ಫುಲ್ ಆಫ್ ವೈಬ್ರೇಷನ್. ಸೊ ಏನೇ ಥಾಟ್ ಬರಲಿ, ಏನೇ ಇದು ಬರಲಿ, ನಾವು ಕಂಪ್ಲೀಟ್ ಯಾವಾಗಲೂ ಸಾಕ್ಷಿ ಭಾವದಾಗೆ ಇರಬೇಕು. ಅಟ್ ದ ಸೇಮ್ ಟೈಮ್ ಯಾವುದೇ ಪರ್ಸನ್ನು ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ನಮಗೆ ಮಾಡೋಕ್ಕಾಗಲ್ಲ ಅಂತ ವಿತ್ ಎಕ್ಸ್ಪೀರಿಯನ್ಸು. ಸೊ ಯಾವುದೇ ಬುಕ್ ನಾಲೆಡ್ಜು, ಯಾವುದೇ ಧರ್ಮದ್ದು ಕೋಟ್ಸು ಅವ್ರು ಏನು ಹೇಳಲ್ಲ, ಈ ಥರ ಮಾಡಿ ಈ ಥರ ನಿಮಗೆ ಹೆಲ್ಪ್ ಸಿಗುತ್ತೆ ಅಂತ. ಸೊ ಇದು ನಾನು ಪ್ರತಿಯೊಬ್ಬರಿಗೂ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಇದು ಯಾವುದೋ ಒಂದು ಬ್ಲೈಂಡ್ ಬಿಲೀಫ್ ಅಲ್ಲ. ಸೊ ನಿಮ್ಮ ಬಾಡಿ ಸೆನ್ಸೇಷನ್, ನಿಮ್ಮ ಕೈ ಈಗ ಜುಮ್ ಅಂತಲೇ ಇದೆ ಕಂಟಿನ್ಯೂಸ್ ಆಗಿ. ನಾವು ಯಾವತ್ತಾದ್ರೂ ಸೆನ್ಸ್ ಮಾಡಿದ್ದೀವ, ಬಟ್ ಅಲ್ಲಿ ಹೋದಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಪ್ರತಿ ಈ ಅಂಗೈ ನಮಗೆ ಜುಮ್ ಅಂತಿರೋದು. ನೀವು ಸುಮ್ಮನೆ ಈ ಕೈ ನೋಡ್ರೆ ನಿಮಗೆ ನಿಮ್ಮ ಮನಸ್ಸಲ್ಲಿಗೆ ತಗೊಂಡೋದ್ರೆ ನಿಮ್ಮ ಕೈ ಜುಮ್ ಅಂತ ಇರುತ್ತೆ. ಸೊ ನಿಮ್ಮ ಕೈ ಜುಮ್ ಅಂತಂದರೆ ನಿಮ್ಮ ಕೈ ಪ್ರತಿ ಕ್ಷಣಕ್ಕೂ ಹೊಸದಾಗ್ತಾ ಇದೆ ಅಥವಾ ಹೊಸದಾಗಿ ಇದೆ. ಯಾವುದೇ ಇದರಲ್ಲಿ ಹಿಂದೆ ಕೈ ಇರೋದು ಅಥವಾ ಮುಂದೆ ಮತ್ತೆ ಕೈ ಹುಟ್ಟೋದು ಆ ಥರ ಏನಿಲ್ಲ. ಯಾವಾಗಲೂ ಕೈ ಫ್ರೆಶ್ ಆಗೇ ಇದೆ.
ಸೊ ಎವ್ರಿ ಟೈಮ್ ನಾವು ಇದ್ದೀವಿ, ನಾವು ಈ ಸತ್ತಿಲ್ಲ ಅಥವಾ ಮುಂದೆ ಸಾಯೋದೇ ಇಲ್ಲ, ಎವ್ರಿ ಟೈಮ್ ನಾವು ಇದ್ದೀವಿ ಅಂತ ವಿತ್ ಎಕ್ಸ್ಪೀರಿಯನ್ಸೇ ಗೊತ್ತಾಗುತ್ತೆ. ಸೊ ನಾನು ಇದನ್ನು ರೆಕಮೆಂಡ್ ಮಾಡೋದು ಯಾರಿಗ ಅಂದರೆ, ತುಂಬ ಡಿಪ್ರೆಷನ್ ಅಥವಾ ತುಂಬ ಆಂಗ್ಸೈಟಿ ಪೀಪಲ್ಸು ಇಂಥ ಶಿಬಿರಕ್ಕೆ ಹೋಗಿ ಬಂದರೆ ಫುಲ್ಲಿ ಓವರ್ಕಮ್ ಮಾಡೋಕ್ಕಾಗಲ್ಲ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಅಲ್ಲಿ 10 ಡೇಸ್ ನಾವು ಟೆಕ್ನಿಕ್ ಕಲ್ತು ಬಂದರೆ, ಇದನ್ನ ಡೈಲಿಗೆ ಮನೆಯಲ್ಲಿ ಮಾಡ್ತಾ ಮಾಡ್ತಾ ಹೋದರೆ ಅವರು ಆಲ್ಮೋಸ್ಟ್ ಲೈಕ್ ನ್ಯೂ ಬಾರ್ನ್ ಪೀಪಲ್ ಥರನೇ ಆಗ್ಬೋದು. ನಾನು ಮತ್ತೆ ಫ್ರೆಶ್ ವ್ಯಕ್ತಿ ಅಂತ ಎವ್ರಿ ಮೊಮೆಂಟಿಗೆ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದರಿಂದ ಹೊರಗೆ ಬಂದು ಒಳ್ಳೆ ವ್ಯಕ್ತಿ ಆಗ್ಬೋದು. ಸೊ ಇದೇ ಟೆಕ್ನಿಕ್ಕು ಭಗವಾನ್ ಬುದ್ಧವರು ನಮಗೆ ಗಿಫ್ಟಾಗಿ ನೀಡಿರ್ಬೋದು ಅಥವಾ ಏನಾದರೂ ಅನ್ಕೋಬೋದು. ಬಿಕಾಸ್ ಎವ್ರಿ ಟೈಮ್ ನಾವು ಸೈಂಟಿಫಿಕ್ ರೀಸನ್ಸು ಹುಡ್ಕಂತ ಹೋಗ್ತೀವಿ, ಬಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡಲ್ಲ, ಬರೀ ಸೈಂಟಿಫಿಕ್ ರೀಸನ್ ಕೇಳ್ತೀವಿ. ಬಟ್ ಅಂಥವ್ರಿಗೆ ಇದು ತುಂಬ ಎಕ್ಸಾಂಪಲ್ ಆಗುತ್ತೆ. ಪ್ಲಸ್ ಅಟ್ ದ ಸೇಮ್ ಟೈಮ್ ಎನ್ಲೈಟನ್ಮೆಂಟ್ ಏನು ಅನ್ನೋದೇನೂ ಇಲ್ಲ. ಇದೆಲ್ಲ ಜಸ್ಟ್ ಬೋಗಸ್ಸು ಟೈಮ್ ಪಾಸ್ ಅನ್ನೋರಿಗೆ ಅಲ್ಲಿ ಈ ಥರ ಶಿಬಿರಕ್ಕೆ ಹೋಗಿ ಬಂದರೆ ಗೊತ್ತಾಗುತ್ತೆ ಬುದ್ಧ ಹೆಂಗೆ ಈ ವಿಪಸನ ಟೆಕ್ನಿಕ್ನ ತುಂಬ ಪ್ರಾಕ್ಟೀಸ್ ಮಾಡಿ 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 ಎನ್ಲೈಟನ್ಮೆಂಟು ಅಥವಾ ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡ ಅಂತ ಅವ್ರು ಹೇಳ್ತಾರೆ. ಸೊ ಅವರು ಪ್ಲಸ್ ನಮಗೆ ಕೆಲವು ರೂಲ್ಸು ಹೇಳಿ ಕಳಿಸ್ತಾರೆ, ಇಲ್ಲಿಂದ ಹೋದ್ಮೇಲೆ ಹೆಂಗಿರಬೇಕು ಅಂತ. ಬಟ್ 10 ಡೇಸಲ್ಲೇ ನಮಗೆ ಎನ್ಲೈಟನ್ಮೆಂಟ್ ಆಗುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಇದು ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಇಂಡಿವಿಜುವಲ್. ಬಿಕಾಸ್ ಎನ್ಲೈಟನ್ಮೆಂಟ್ ಅಂದರೆ ಸುಮ್ಮನೆ ಒಂದು ಯಾವುದೇ ಒಂದು ವಸ್ತು ಅಲ್ಲ, ನಾನು ಪಡ್ಕೊಂಬಿಡ್ತೀನಿ ತೊಗೊಂಬಿಡ್ತೀನಿ ಅಂತ. ಇದು ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಇಂಡಿವಿಜುವಲ್ ಪ್ಲಸ್ ಅವ್ನ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಸೊ ನಾವು ಅಲ್ಲಿ 10 ಡೇಸಲ್ಲಿ ನಾವು ಹೆಂಗೆ ಇರಬೇಕು ಪ್ಲಸ್ ಈ ವಿಪಸ್ಸನ ಟೆಕ್ನಿಕ್ ಕಲ್ತು ಬರ್ತೀವಿ ವಿನಃ ಕಂಪ್ಲೀಟ್ ನಾವು ಎಲ್ಲ ಏನೋ ಒಂದು ಹೊಸ ನ್ಯೂ ಪರ್ಸನ್ ಆಗ್ಬಿಡ್ತಾರಂತೂ ಹೇಳೋಕ್ಕಾಗಲ್ಲ. ನಾನು ಮುಂಚೆ ಹೇಳಿದಾಗೆ ಅದು ಕಂಪ್ಲೀಟ್ ಡಿಪೆಂಡ್ ಅಪಾನ್ ಇಂಡಿವಿಜುವಲ್. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡಾದಮೇಲೆ ನಾನು ಟ್ರೈ ಮಾಡೋಣ ಅಂತ ಮನಸ್ಸಿಗೆ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ತುಂಬ ಕಾಸ್ಟ್ಲಿ ಇರಬೇಕಿದು. ಬಿಕಾಸ್ 10 ಡೇಸ್ ಫುಡ್ ಪ್ಲಸ್ ಅಕೊಮಡೇಷನ್ ಎಲ್ಲ ಅವರು ಪ್ರೊವೈಡ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಟೆಕ್ನಿಕಿಗೆ ಏನೋ ಎಷ್ಟೋ 1000 5000 ಅಥವಾ 10,000 ಅಂತ. ಬಟ್ ಆಶ್ಚರ್ಯಕರವಾದ ಸಂಗತಿ ಏನಂದರೆ, ಈ 10 ಡೇಸು ವಿತ್ ಫುಡ್ ವಿತ್ ಅಕೊಮಡೇಷನ್ ವಿತ್ ಟೆಕ್ನಿಕ್ ವಿಪಶ್ಯನ ಟೆಕ್ನಿಕ್ನ ಫ್ರೀಯಾಗಿ ನಮಗೆ ಕೊಡ್ತಾ ಇದ್ದಾರೆ. ಬಿಕಾಸ್ ಈಗ ಎಲ್ಲೆಲ್ಲೋ ಹೋಗಿ ಎಷ್ಟೋ ದುಡ್ಡು ಹಾಳು ಮಾಡ್ಕೊಳೋದ್ಕಿಂತ ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ 10 ಡೇಸು ನಾವು ಎಲ್ಲೋ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ರಿ, ಏನೋ ಒಂದು ಹೇಳಿ ಅಥವಾ ಏನೋ ಒಂದು ವಿತ್ ಜೆನ್ಯೂನ್ ರೀಸನ್ಸ್ ಕೊಟ್ಟು ನಾವು ಈ 10 ಡೇಸ್ ಕೋರ್ಸ್ನ ತಗೊಂಡು ಬಂದರೆ ಏನಾದರೂ ಒಂದು ಪರಿವರ್ತನೆ ಆಗೋಕ್ಕೆ ತುಂಬ ಚಾನ್ಸ್ ಇದೆ ಅಂತ ನಾನು ಹೇಳಬಲ್ಲೆ. ಬಿಕಾಸ್ ಅಲ್ಲಿಯ ಫುಡ್ಡು ಮೀನ್ಸ್ 3 ಹೊತ್ತು ಸಾತ್ವಿಕ್ ಫುಡ್ ಕೊಡ್ತಾರೆ, ಮತ್ತು ಬಿಸಿ ನೀರು ಇರುತ್ತೆ ಕಂಟಿನ್ಯೂಸು. ಸೊ ನಾನು ಅಂದರೆ ಈಗ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನಾವೀಗ ಯಾವುದೇ ಒಂದು ಹೋಟ್ಲಿಗೆ ಹೋಗಿ ಒಂದು ದಿನ ಸ್ಟೇ ಆಗಿ ಬಂದ್ರೇ 1000 2000 ಇದೆ. ಜಸ್ಟ್ ಸ್ಟೇಗೋಸ್ಕರನೇ 1000 ಕೊಡ್ತೀವಿ. ಬಟ್ ಇಲ್ಲಿ 10 ಡೇಸ್ ಸ್ಟೇ ಆಗ್ತೀವಿ, 10 ಡೇಸ್ ಮತ್ತು ಫುಡ್ ಕೊಡ್ತಾರೆ ಪ್ಲಸ್ ಟೆಕ್ನಿಕ್ ಹೇಳ್ಕೊಡ್ತಾರೆ. ಇಷ್ಟೆಲ್ಲ ಫ್ರೀ ಆಫ್ ಕಾಸ್ಟ್. ಸೊ ಇದೇನಪ್ಪ ಇಷ್ಟೆಲ್ಲ ಹೇಳ್ಕೊಡ್ತಾರೆ, ಇದು ಹೆಂಗೆ ಫ್ರೀ ಆಫ್ ಕಾಸ್ಟ್, ಇದು ಹೆಂಗೆ ನಡೀತಿದೆ ಅಂತಂದರೆ, ಸೊ ಈ ವಿಪಸ್ಸನನ್ನ ಇದು ಭಾರತಾದ್ಯಂತ ಪ್ರಚಲಿತ ಮಾಡಿರೋದು ಶ್ರೀ ಗೋಯಂಕಾಜಿ ಅಂತ. ಸೊ ಅವರು ಇದರಲ್ಲಿ ಹೇಳ್ತಾ ಹೋಗ್ತಾರೆ, ಸೊ ಇದು ಹೆಂಗೆ ನಡೆಯುತ್ತೆ ಫ್ರೀ ಆಫ್ ಕಾಸ್ಟ್ ಹೆಂಗೆ ನಡೆಯುತ್ತೆ ಅಂತ. ಸೊ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ದೇಣಿಗೆ ಮೇಲೆ ನಡೆಯುತ್ತೆ. ಈಗ ನಾವಲ್ಲಿ ಫಸ್ಟ್ ಡೇ ಹೋದಾಗೆ ನಾವು ನಮ್ಮ ಗ್ಯಾಜೆಟ್ಸು, ನಮ್ಮ ಎಲೆಕ್ಟ್ರಾನಿಕ್ ಐಟಮ್ಸು, ನಮ್ಮ ಬಂಗಾರ ದುಡ್ಡು ಏನಾಗಿರ್ಬೋದು ಅಲ್ಲಿ ಕೊಟ್ಟು, ಫಾರ್ ಎಕ್ಸಾಂಪಲ್ ಒಂದು ಸನ್ಯಾಸಿ ಹೆಂಗೆ ಜೀವನ ಮಾಡ್ತಾನೆ ಅಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಅವ್ರು ಮಾಡಿಸ್ತಾರೆ. ಸೊ ಲಾಸ್ಟ್ ಬ್ಯಾಚಲ್ಲಿ ಯಾರು ಬಂದಿರ್ತಾರೆ ಅವರು ದಾನ ಕೊಟ್ಟು ಹೋಗ್ತಾರೆ, ಇಷ್ಟು ತಮ್ಮ ಕೈಲಾದಷ್ಟು. ಸೊ ಅವ್ರು ನಮಗೆ ದಾನ ಕೊಡಿ ಅಂತಲೂ ಕೇಳೋದಿಲ್ಲ. ಸೊ ಅಲ್ಲಿ ಲಾಸ್ಟ್ ಬ್ಯಾಚ್ ಬಂದು ಏನು ದಾನ ಕೊಟ್ಟಿರ್ತಾರೆ ಅದೇ ದುಡ್ಡಿನಲ್ಲಿ ಈ ಬ್ಯಾಚ್ ಅಂದರೆ ಈಗ ಪ್ರೆಸೆಂಟ್ಲಿ ಬ್ಯಾಚ್ ಯಾರು ಹೋಗಿರುತ್ತೆ ಆ ಬ್ಯಾಚರ್ ಊಟ ಮಾಡ್ತಾರೆ. ಸೊ ಈಗ ನಾವು ಹೋಗಿದ್ರೆ ಅಲ್ಲಿ ನಾವು ದೇಣಿಗೆ ಕೊಟ್ಟು ಬಂದರೆ ಅಥವಾ ದಾನ ಕೊಟ್ಟು ಬಂದರೆ ಅದೇ ದುಡ್ಡು ಅದೇ ಅಮೌಂಟಿಂದ ನೆಕ್ಸ್ಟ್ ಬರೋ ಬ್ಯಾಚಿಗೆ ಅದು ಉಪಯೋಗ ಆಗುತ್ತೆ. ಸೊ
ನಾನು ಹೋಗಿದ್ದು ವಿಪಸ್ಸನ ಸೆಂಟರ್ ಬಂದ್ಬಿಟ್ಟು ದಾವಣಗೆರೆಯಿಂದ 19 ಕಿಲೋಮೀಟರ್ಸ್ ಆಗುತ್ತೆ. ಕೊಂಡಜ್ಜಿ ಹತ್ರ ಇರೋ ದಮ್ಮನಾಗರಿ ಅಂತ ವಿಪಸ್ಸನ ಸೆಂಟರ್. ಸೊ ನಾನು ಆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ, ಪ್ಲಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಸೊ ಅಟ್ ಲಾಸ್ಟ್ ನಾನು ಹೇಳೋದಾದರೆ, ದಯವಿಟ್ಟು ಲೈಫಲ್ಲಿ ಒಂದು ಸಲನಾದರೂ ಈ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಬನ್ನಿ ಅಂತ ಹೇಳ್ತಾ, ಪ್ಲಸ್ ಅವ್ರು ಹಾಕಿರೋ ರೂಲ್ಸ್ನ ದಯವಿಟ್ಟು ಬದ್ಧವಾಗಿರ್ರಿ. ನಾನು ಒಂದು 2-3 ಸಲ ಬ್ರೇಕ್ ಮಾಡಿದೆ. ತಾವು ಯಾರಾದರೂ ಈ ವಿಡಿಯೋ ನೋಡಿ ಹೋಗೋರಿದ್ರೆ ದಯವಿಟ್ಟು ಯಾವುದೇ ರೂಲ್ಸ್ನ ಬ್ರೇಕ್ ಮಾಡದೆ ಎಕ್ಸ್ಪೀರಿಯನ್ಸ್ನ ಪರಿಪೂರ್ಣವಾಗಿ ಪಡ್ಕೊಂಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್. ಸೊ ಇದೇ ಆಶ್ರಮದ ಮೇನ್ ಎಂಟ್ರೆನ್ಸ್. ನೀವು ನೋಡ್ಬೋದು, ಕಂಪ್ಲೀಟ್ಲಿ ಫುಲ್ ಗ್ರೀನರಿ ಇರೋದು. ಸೊ ಯಾವುದೇ ರೀತಿಯಾದ ಅಕ್ಕಪಕ್ಕ ಮೇನ್ ರೋಡ್ಸ್ ಇರೋದು, ಸಿಟಿ ಸೆಂಟ್ರಲ್ ಇರೋದು ಆ ಥರ ಇಲ್ಲ. ಕಂಪ್ಲೀಟ್ಸ್ ಔಟ್ಸ್ಕರ್ಟ್ಸಲ್ಲಿದೆ. ಸೊ ಯಾವಾಗಲೂ ಪೀಸ್ ಆಗಿರುತ್ತೆ. ಇದೇನಪ್ಪ ಅಲ್ಲಿ ಫೋನ್ ಅಲೋ ಇಲ್ಲ ಅಂತ ಹೇಳ್ತಾರೆ, ಬಟ್ ಇವ್ನು ನೋಡ್ರಿ ಇದೆಲ್ಲ ಹೆಂಗೆ ರೆಕಾರ್ಡ್ ಮಾಡ್ಕೊಳೋ ಅಂತ ನಿಮ್ಮ ಮೈಂಡಲ್ಲಿ ಬಂದಿದ್ರೆ, ಇದು 10th ಡೇ ನಮಗೆ ಮೌನ ಮುರಿದಾದ್ಮೇಲೆ ನಮಗೆ ಫೋನ್ಸ್ ಕೊಡ್ತಾರೆ. ಸೊ ಅವತ್ತು ನಾನು ರೆಕಾರ್ಡ್ ಮಾಡಿದ್ದು. ಸೊ ಇವಾಗ ನೀವು ನೋಡ್ತಿರೋ ಪ್ಲೇಸ್ ಬಂದ್ಬಿಟ್ಟು ಮೆಡಿಟೇಷನ್ ಹಾಲ್ ಹತ್ರ ಇರೋ ಸುತ್ತಮುತ್ತ ಸರೌಂಡಿಂಗ್ಸು. ಸೊ ನಮಗೆ 10th ಡೇ ಆದಮೇಲೆ ನಮ್ಮ ಮಟೀರಿಯಲ್ಸ್ ನಮಗೆ ವಾಪಸ್ ಕೊಡ್ತಾರೆ. ಸೊ ಇದು ಅದ್ರದ್ದು ಕ್ಲಿಪ್ಪು. ಮತ್ತು ಡೈಲಿ ಬಂದುಬಿಟ್ಟು ಏನೇನು ರೋಟೀನ್ ಇರುತ್ತೆ ಡೈಲಿ ಚಾಟ್, ಸೊ ಅದೆಲ್ಲ ಹಾಕಿರ್ತಾರೆ. ಬಿಕಾಸ್ ನಮಗೆ ಯಾವುದೋ ಗ್ಯಾಜೆಟ್ಸ್ ಇರೋಲ್ಲ ನಾವು ನೋಡ್ಕೊಳಕ್ಕೆ. ಸೊ 10 ದಿನ ಕಂಪ್ಲೀಟ್ ಸೈಲೆನ್ಸಿಂದ ಹೊರಗೆ ಬಂದಮೇಲೆ ಎಲ್ಲರೂ ಫುಲ್ ಜೋಶಿಂದ ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ತುಂಬ ನಗಾಡ್ತಾ ಕೂತಿದ್ರು. ಸೊ ಇದು ಬಂದ್ಬಿಟ್ಟು ಮೆಡಿಟೇಷನ್ ಹಾಲು. ನೀವು ನೋಡ್ತಿರ್ಬೋದು, ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಒಂದು ಸೀಟ್ ಇತ್ತು. ಸೊ ಯಾರು ಸೀಟ್ನ ಟಚ್ ಮಾಡೋಗಿಲ್ಲ. ಸೊ ಈ ಸೀಟ್ ಬಂದ್ಬಿಟ್ಟು ನನಗೆ ಅಲಾಟ್ ಆಗಿತ್ತು. ನೀವು ನೋಡ್ತಿರ್ಬೋದು, ಕಂಪ್ಲೀಟ್ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ಇರುತ್ತೆ. ಇದೆಲ್ಲ ಹೊರಗಡೆ ಮೆಡಿಟೇಷನ್ ಹಾಲ್ಗರೆ ಇರೋ ಔಟ್ಸ್ಕರ್ಟ್ಸ್. ಸೊ ಇದು ಬಂದ್ಬಿಟ್ಟು ಡೈನಿಂಗ್ ಹಾಲ್, ಅಂದರೆ ಭೋಜನಾಲಯ. ಇಲ್ಲಿ ಸಹ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಇನ್ನೊಂದು ವಿಶೇಷ ಏನಂದರೆ, ನಮಗೆ ಯಾವ ನಂಬರ್ ಕೊಟ್ಟಿರ್ತಾರೆ ಅದೇ ನಂಬರು ಅದೇ ಚೇರ್ ಮೇಲೆ ಪ್ಲಸ್ ಅದೇ ತಟ್ಟೆ ಗ್ಲಾಸಸ್ನ ಯೂಸ್ ಮಾಡಬೇಕಾಗತ್ತೆ ಹೋಲ್ 10 ಡೇಸಲ್ಲಿ. Too much option you would not able to. ಸೊ ಇವಾಗ ನನಗೆ ಅಲರ್ಟ್ ಆಗಿರೋ ನಿಮಗೆ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ ಒಳಗಡೆ. ಸೊ ಒಂದು ರೂಮಲ್ಲಿ ಇಬ್ಬರನ್ನ ಅಲೋಕೇಟ್ ಮಾಡಿರ್ತಾರೆ, A + B ಅಂತ. ಸೊ ನಂದು B ಬೆಡ್ ಅಲೋಕೇಟ್ ಆಗಿತ್ತು. ರೂಮಲ್ಲಿ ಸಹ ಮಾತಾಡೋ ಹಾಗಿಲ್ಲ, ಕಂಪ್ಲೀಟ್ ಆರ್ಯ ಮೌನನೇ ಪಾಲಿಸ್ಬೇಕಂತ ಅಲ್ಲಿ ಇಲ್ಲಿ ನೊಟೇಷನ್ಸ್ ಕೂಡ ಹಾಕಿರ್ತಾರೆ. ಬನ್ನಿ, ನೀವು ಬನ್ನಿ. ವಿಡಿಯೋ. ಸೊ ಇದು ಲಾಸ್ಟ್ ಡೇ, ಅಂದರೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡು ಡಿಸ್ಪರ್ಸ್ ಆದ್ವಿ. ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದರೆ ಕಂಪ್ಲೀಟ್ 10 ಡೇ ಸೈಲೆನ್ಸ್ ಇರ್ತೀವಿ. ಒನ್ ಡೇ ಮಾತ್ರ ಎಲ್ಲರೂ ಮಾತಾಡಿ ಸಡನ್ನಾಗಿ ಬಾಯ್ ಅನ್ಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ.
ಸೊ ಎಲ್ಲ ನಮ್ಮದೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗೈತಿ. 10 days ಕೋರ್ಸ್ ಆಯಿತು. ಈಗ ಹೋಗ್ತಾಯಿದ್ದೀವಿ ಹೊರಗಡೆ. ಅಂದರೆ ಇನ್ನೇನು ನಾವು ರೂಮ್ ಖಾಲಿ ಮಾಡ್ತಾಯಿದ್ದೀವಿ. ರಾಹುಲ್ ಕಮೇರ್ ಲೈಕ್ 10 days ಇವರು ನನ್ನ ರೂಮ್ಮೇಟ್. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ನಾ. Myself Rahul. ಹಾಂ, For today's. ದಟ್ಸ್ ಇಟ್. ಲೈಕ್ ವಿ ಆರ್ ಲಿವಿಂಗ್ ದ ಹಾಸ್ಟೆಲ್, ನಾಟ್ ಹಾಸ್ಟೆಲ್, Same like ಹಾಸ್ಟೆಲ್. ಓಕೆ, It's not allowed to talk between 10 days, but sometimes in night. ಮ್ಯಾನೇಜ್ಡ್. ಸೊ ಆಫ್ಟರ್ 10 days ನಾವೆಲ್ಲ ರೂಮೆಲ್ಲ ಈಗ ಖಾಲಿ ಮಾಡೀವಿ. ನನ್ನ ರೂಮ್ಮೇಟ್ ಬೈಕೆಲ್ಲ ಕ್ಲೀನ್ ಮಾಡಕತ್ತಾನೆ. ಈಗ ಹೋಗಿ ಲಗೇಜ್ ಹಾಕ್ಯಂಡು ದಾವಣಗೆರೆಗೆ ಹೋಗಿ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ತಿಂದು ನಮ್ಮ ಮುರುಡಿಗೆ ಹೋಗೋದು. ಹ್ಯಾವ್ ಎ ನೈಸ್ ಡೇ. ಬಾಯ್. ಭವತು ಸರ್ವ ಮಂಗಲಂ ಭವತು ಸರ್ವ ಮಂಗಲಂ सर्वमङ्गलम्